ನಲ್ಲಿ ಬಿಜೆಪಿಯ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವ್ರ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಏನ್ ಹೇಳ್ತಾರೆ, ಅವ್ರ ಮುಂದಿನ ನಡಿಗೆ ಏನಾಗಿರುತ್ತೆ, ಇದು ಬಹಳ ಚರ್ಚೆಗೂ ಕಾರಣವಾಗುತ್ತೆ, ಜೊತೆಗೆ ಕುತೂಹಲಕ್ಕೂ ಕೂಡ. ಎಕ್ಸ್ ನಲ್ಲಿ ಬಿಜೆಪಿಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ, ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಈ ಹಿನ್ನಡೆ ಆಗಿತ್ತು. ಸೋಲಿನ ಪರಾಮರ್ಶೆ ಮಾಡದಿರುವುದು ಪಕ್ಷದ ಅವನತಿಗೆ ಕಾರಣ. ಕಾರ್ಯಕರ್ತರ ಪಕ್ಷ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿದವರ ಉಚ್ಚಾಟನೆ ಮಾಡದೆ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ ನನ್ನ ಉಚ್ಚಾಟನೆ ಪಕ್ಷದ ದ್ವಂದ್ವ ನೀತಿಗೆ ಹಿಡಿದಂತ ಕೈಗನ್ನಡಿಯಾಗಿದೆ. ಸ್ವಯಂ ಘೋಷಿತ ಪೂಜ್ಯರಿಂದ ಪಕ್ಷ ಸಂಘಟನೆಯೇ ಆಗಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದೆ ಇದ್ರೆ ಪಕ್ಷ ಮಕಾಡೆ ಮಲ್ಗತ್ತೆ. ಕಾಟಾಚಾರಕ್ಕೆ ಸರ್ಕಾರದ ನೀತಿಗಳನ್ನು ಖಂಡಿಸಿ ಸಂಜೆ ಅವರ ಭೋಜನ ಕೂಟದಲ್ಲಿ ಭಾಗವಹಿಸುವವರು ಪಕ್ಷಕ್ಕೆ ಬೇಕಿಲ್ಲ. ನನ್ನದು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಎಂಬ ತತ್ವ. ಈ ತತ್ವದ ಅಡಿ ಕೆಲಸ ಮಾಡುವಂತ ನನ್ನ ನೀತಿಯಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ ಉಚ್ಚಾಟನೆ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಯತ್ನಾಳ್ ಅವರು ತಣ್ಣಗಾಗ್ಬಿಡ್ತಾರಾ, ಮೃದುವಾಗ್ಬಿಡ್ತಾರಾ, ಅಥವಾ ಸೈಡ್ಲೈನ್ ಆಗ್ಬಿಡ್ತಾರಾ, ಈ ಥರದ್ದೆಲ್ಲ ಪ್ರಶ್ನೆಗಳಿತ್ತು. ಬಟ್ ಎಕ್ಸ್ನಲ್ಲಿ ತುಂಬ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವುದಕ್ಕೂ ಅವರು ಹೋರಾಟ ಮಾಡಿದ್ರು. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋದು ನಡೀತಾ ಇದೆ ಅಂತ ಯತ್ನಾಳ್ ಅವರು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ರು. ಸಾಫ್ಟ್ ಹಿಂದುತ್ವ ಅನ್ನೋದನ್ನ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ರು. ಅಲ್ಪಸಂಖ್ಯಾತರನ್ನ ಎಲ್ಲೋ ಒಂದು ಕಡೆಯಲ್ಲಿ ಓಲೈಕೆ ಮಾಡೋದು ಕೂಡ ಆಗುತ್ತೆ ಅನ್ನೋದನ್ನ ಹೇಳ್ಕೊಂಡು ಬರ್ತಾ ಇದ್ರು. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಿಜೆಪಿಯ ನಿಲುವಿತ್ತಲ್ಲ, ಅದನ್ನ ಎತ್ತಿ ಹಿಡಿದಿದ್ರು ಯತ್ನಾಳ್ ಅವರು. ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸ್ಕೊಂಡು ಬರ್ತಾ ಇದ್ರು. ಕುಟುಂಬ ರಾಜಕಾರಣವನ್ನ ವಿರೋಧಿಸಿದ್ದು ಬಿಜೆಪಿ, ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಅದು ನಡೀತಾ ಇದೆ ಅನ್ನೋದನ್ನ ಹೇಳಿದ್ದು ಯತ್ನಾಳ್ ಅವರು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಇದರಿಂದ ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಕೂಡ ಬಹಿರಂಗವಾಗಿ ತಿಳಿಸ್ತಾ ಇದ್ದಾರೆ. ಯಾರು ಪಕ್ಷಕ್ಕಾಗಿ ನಿಷ್ಠಾವಂತವಾಗಿ ದುಡಿದಿದ್ದಾರೋ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇರೋರನ್ನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳೋದ್ರ ಮುಖಾಂತರವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರನಿಗೆ ಟಾಂಟ್ ಮಾಡೋ ಕೆಲಸವನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಇದು ಯತ್ನಾಳ್ ಅವರ ಸದ್ಯದ ರಿಯಾಕ್ಷನ್.